ಇಸ್ಲಾಮಿಕ್ ಪ್ರತಿಷ್ಠಾಪನೆಯ ಪ್ರಕ್ರಿಯೆ ಅಲ್ಲೇನಿದು. ಕರ್ನಾಟಕದಲ್ಲೂ ಭಯೋತ್ಪಾದಕರಿದ್ದಾರೆ. ಡಿಜಿಹಳ್ಳಿ, ಕೆಜಿಹಳ್ಳಿಯಲ್ಲಿ ಗಲಾಟೆ ಆಯ್ತು, ಹುಬ್ಬಳ್ಳಿ ಗಲಾಟೆ ಆಯ್ತು, ಶಿವಮೊಗ್ಗ ಗಲಾಟೆ ಆಯ್ತು, ಮೈಸೂರು ಗಲಾಟೆ ಆಯ್ತು. ಸೊ ಈ ಗಲಾಟೆ ಹಿಂದೆ ಇರುವಂತ ಇಸ್ಲಾಮಿಕ್ ಮಾನಸಿಕತೆ, ಹಿಂದೂಗಳನ್ನ ಓಡಿಸುವಂತ ತಂತ್ರನೇ ಇದೆ. ಡಿಜಿಹಳ್ಳಿ, ಕೆಜಿಹಳ್ಳಿಯಲ್ಲಿ ಇರುವಂತ 13 ಹಿಂದೂ ಮನೆಗಳು ವ್ಯಾಪಾರಸ್ಥರು ಇವತ್ತು ಬಿಟ್ಟು ಹೋಗಿದ್ದಾರೆ. ಅವರ ಉದ್ದೇಶ ಸಫಲ ಆಯ್ತು. ಇವತ್ತು ಅಲ್ಲಿ ಬರ್ತಾ ಇರುವಂತ ಬಾಂಗ್ಲಾದೇಶಿ ರೋಹಿಂಗ್ಯಾಗಳನ್ನ ತಡೆಯುವಂತ ಪ್ರಕ್ರಿಯೆ ಪೊಲೀಸರು ಮಾಡ್ತಾ ಇದ್ರು. ಪೊಲೀಸ್ ಸ್ಟೇಷನಕ್ಕೆ ನುಗ್ಗಿದ ಪರಿಣಾಮದಿಂದ ಪೊಲೀಸರು ಬಾಯಿ ಮುಚ್ಕೊಂಡಿದ್ದಾರೆ. ಡಿಜಿಹಳ್ಳಿ, ಕೆಜಿಹಳ್ಳಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಪೊಲೀಸರಿಗೆ ಇವತ್ತು ಪೊಲೀಸರ ಆ ಸ್ಟೇಷನ್ಗೆ ಬರಕ್ಕೆ ಹೆದರ್ತಾ ಇದ್ದಾರೆ. ಆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಹೆದರ್ತಾ ಇದ್ದಾರೆ. ಅಲ್ಲಿ ಬೇಡ ಅಂತ ಹೇಳ್ತಾರೆ. ಸೊ ಸಾಕಲ್ಲ, ಇಸ್ಲಾಮಿಕ್ ಭಯೋತ್ಪಾದನೆಯ ಇವತ್ತು ಪ್ರಕ್ರಿಯೆ ಭಯ ಸೃಷ್ಟಿ ಮಾಡುವಂಥದ್ದು ಪೊಲೀಸರಲ್ಲೇ ಮಾಡಿದ್ರಿ. ಇನ್ನು ಸಾಮಾನ್ಯ ನಾಗರಿಕರ ರಕ್ಷಣೆಯಲ್ಲಿ ಪಾಕಿಸ್ತಾನದಲ್ಲಿ 28%, 47ರಲ್ಲಿ ಹಿಂದೂಗಳಿದ್ರು. ಇವತ್ತು 1% ಉಳಿದಿದ್ದಾರೆ. ಹಿಂದೂಗಳನ್ನು ಓಡಿಸಿದ್ರೋ ಇಲ್ಲೋ? ಬಾಂಗ್ಲಾದೇಶದಲ್ಲಿ 12% ಹಿಂದೂಗಳಿದ್ರು. ಇವತ್ತು 0.5 ಹಿಂದೂಗಳಿದ್ದಾರೆ. ಹಿಂದೂಗಳನ್ನು ಓಡಿಸಿದ್ರೋ ಇಲ್ಲೋ? ಸೊ ಪ್ರವಾಸಿಗರ ಮೇಲೆ ಇವತ್ತು ದಾಳಿ ನಡೆದಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರವಾಸಿಗರ ಬರಬಾರ್ದು. ಅವರು ಆ ಪ್ರವಾಸಿಗರಿಂದನೇ ಅನ್ನ ತಿಂತಾ ಇದ್ದಾರೆ ಅಂತ ಅನ್ನುವಂತ ಆ ಭಯೋತ್ಪಾದನೆ ಕೂಕೃತ್ಯ ಮಾಡ್ತಾ ಇರುವಂತವರಿಗೆ ಗೊತ್ತಿಲ್ಲ. ಇನ್ನೇನು ಸಗಣಿ ಹೇಲ್ ತಿಂತಾರೆ ನೀವು? ಕಳೆದ 4 ವರ್ಷದಲ್ಲಿ 4 ಕೋಟಿ ಪ್ರವಾಸಿಗರು ಬಂದು ಹೋಗಿದ್ದಾರೆ. ಅಲ್ಲಿ ಯಾರಿಗೆ ಲಾಭ? ಅಲ್ಲಿಯ ಲೋಕಲ್ ಬಡ ಮುಸ್ಲಿಮರಿಗೆ ಲಾಭ ಆಗಿದೆಯೋ ಇಲ್ಲೋ? ಜೀವನ ಮಾಡ್ತಾ ಇದ್ದಾರೆ ಇಲ್ಲೋ? ಆನಂದವಾಗಿ ಬದುಕ್ತಾ ಇದ್ದಾರೆ ಇಲ್ಲೋ? ಅವ್ರ ಮಕ್ಕಳ ಸ್ಕೂಲು ಕಾಲೇಜ್ ಹೋಗ್ತಾ ಇದ್ದಾರೆ ಇಲ್ಲೋ? ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಜಮ್ಮು ಕಾಶ್ಮೀರದ ಮುಸ್ಲಿಮರು ನೀವು ಸಿಡಿದೇಳಬೇಕು. ನಿಮ್ಮಲ್ಲಿ ಭಾರತೀಯ ಬಗ್ಗೆ, ನಿಮ್ಮಲ್ಲಿ ಈ ದೇಶದ ಬಗ್ಗೆ ಒಂದು ಕಳಕಳಿ ಇದ್ದರೆ ಮಾತ್ರ ನೀವು ಬದುಕ್ತೀರಿ, ಭಾರತವು ಬದುಕ್ತಾರೆ, ಹಿಂದೂಗಳು ಬದುಕ್ತಾರೆ, ಶಾಂತಿ ನೆಲೆಸುತ್ತೆ ಅಂತನ್ನುವಂಥದ್ದು ಹೇಳ್ತೇನೆ. ಇಲ್ಲಾಂದ್ರೆ ನೀವು ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾ ಇರುವಂತಹದ್ದು, ಇಡೀ ದೇಶ ನಿಮ್ಮ ವಿರುದ್ಧ ಸಿಡಿದೇಳಬೇಕಾಗತ್ತೆ, ನಿಮ್ಮನ್ನು ಒಳಗೆ ಓಡಿಸಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನ ಜಮ್ಮು ಕಾಶ್ಮೀರದ ಮುಸ್ಲಿಮರಿಗೆ ನಾನು ಹೇಳ್ತಾ ಇದ್ದೇನೆ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಹಿಂದೂ ಆಗಿ ಬಂದ ತಕ್ಷಣ ಬ್ಯಾಂಕ್ ಮ್ಯಾನೇಜರ್ನ ಹೊಡೆದ್ರು. ಒಬ್ಬ ಮಹಿಳೆ ಟೀಚರ್, ಸರ್ಕಾರಿ ಸ್ಕೂಲ್ಗೆ ಟೀಚರ್ ಬಂದರೆ ಅವಳನ್ನು ಹಿಂದೂ ಟೀಚರ್ ಬಂದರೆ ಹೊಡೆದ್ರು. ಇವತ್ತು ಒರಿಸ್ಸಾದಿಂದ ಕಾರ್ಮಿಕರು ಹಿಂದೂಗಳ ಬಂದರೆ ಸರಣಿ ಕೊಂದು ಹಾಕಿದ್ರು. ಸೊ ಇದು ಅಲ್ಲಿಯ ಮುಸ್ಲಿಮರು ಯೋಚನೆ ಮಾಡಬೇಕು. ನೀವು ಬದುಕಬೇಕಾ, ನೀವು ಆನಂದವಾಗಿರಬೇಕಾ, ನೀವು ಶಾಂತಿಯಾಗಿರಬೇಕಾ ಅಂತಂದರೆ ಈ ಪ್ರಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡದೆ ಮಿಲಿಟರಿ ಕೆಲಸ, ಸರ್ಕಾರ ಕೆಲಸ, ಪೊಲೀಸರ ಕೆಲಸ ಏನು ಮಾಡ್ತಾ ಇದೆಯಲ್ಲ ಅದನ್ನು ಅಲ್ಲಿಯ ಮುಸ್ಲಿಮರು ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ.